ಹೈಕಮಾಂಡ್ ನಿರ್ದೇಶನ ಆದಷ್ಟು ಬೇಗ ಕೊಡಬಹುದು ಅಂತ ಸರ್. ನಿಮಗೆ ಕೇಳ್ಕೊಂಡು ಕೇಳಕ್ಕೆ ಹೇಳ್ತೀನಿ ಹಂಗಾರೆ ನೆಕ್ಸ್ಟ್ ಟೈಮ್ ಮಾಡೋ ಕೆಲಸ ಇಲ್ಲ ಅವರಿಗೆ. ಅಲ್ರಿ ನೀವು ಅಲ್ಲ ಹೈಕಮಾಂಡ್ ಅವ್ರು ಹೇಳ್ತಾರೆ ಅಂದರೆ ಅವ್ರು ಕೇಳ್ತಾರ ಅದಕ್ಕೆ ನೀವು ಸಬ್ ಕ್ವೆಶನ್ ಕೇಳ್ಕೊಂಡು ಕೊಟ್ಟಿದ್ರಿ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅಂದಮೇಲೆ ಮುಗೀತು. ಅದ್ರ ಮೇಲೆ ನಿಮಗೂ ಕೇಳೋ ಪ್ರಶ್ನೆ ಅದಕ್ಕೆ ಪ್ರಶ್ನೆ ಕೇಳೋ ಅಧಿಕಾರ ಅಲ್ಲ. ಬಗೆ ನೋಡಿ ಒಂದು ನಿಮಿಷ, 100ಕ್ಕೆ 100 ಬಗೆ ಹರಿದಿದೆ, ಮಾಧ್ಯಮದಲ್ಲಿ ಓಡಾಡ್ತಾ ಇದೆ, ಓಡಾಡ್ಕೊಳ್ಳಿ, ನಾನೇನ್ ಮಾಡಕ್ಕಾಗತ್ತೆ ಅದಕ್ಕೆ. ನಾವು ನಿನ್ನೆ ನೀವೇ ನಿಮ್ಮ ವಾಯ್ಸು ಕೇಳ್ತು, ನಿಮ್ಮ ಮುಖ ನೋಡ್ಲಿಲ್ಲ. ಒಂದ್ ನಿಮಿಷ, ಇವ್ರ ಮುಖ ನೋಡ್ಲಿಲ್ಲ. ಸಿದ್ದರಾಮಯ್ಯ ಅವರಿಗೆ ಏನು ಕ್ವಶನ್ ಕೇಳಿದ್ರೆ ಅದು ನನಗೂ ಗೊತ್ತಿದೆ. ನಾನಲ್ಲ, ಒಂದ್ ನಿಮಿಷ, ನೀ ಕೇಳ್ತಾ ಇರಮ್ಮ, ಬೇಡ ಅಂತ ಹೇಳಲ್ಲ, ಉತ್ತರ ನಾನು ಕೊಡೋದಕ್ಕೆ ಹೋಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿ ಈಗ ನೀವು ಸಿದ್ದರಾಮಯ್ಯ ಅವರಿಗೆ ಈ ಪ್ರಶ್ನೆ ಹಾಕಿದಾಗ ನಾನು ಜೂನಿಯರ್, ನನಗೆ ಪ್ರಶ್ನೆ ಯಾಕೆ ನಿಮಗೆಲ್ಲ ಉತ್ತರ ಸಿಗುತ್ತೆ? ನೀವು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರು ನನ್ನ ಹತ್ರ ಸಿಗೋದಿಲ್ಲ. ಸಂಪುಟ ಸಹೋದ್ಯೋಗಿಗಳು ಎಲ್ಲರೂ ಕೂಡ, ವಿರೋಧ ಪಕ್ಷದವರು ಕೂಡ ನಮಗೆ ಆಡಳಿತ ಮಾಡ್ಬೇಕಾದ್ರೆ ಅವ್ರ ವಿಶ್ವಾಸ ತಗೊಂಡು ಹೋಗ್ಬೇಕಾಗತ್ತೆ. ಸರ್ಕಾರದ ಕಾರ್ಯಕ್ರಮ ಅಂದ ತಕ್ಷಣ ಏನು ವಿರೋಧ ಪಕ್ಷದವ್ರಿಗೆ ಕೊಡದೆ ಹಾಗೆ ಕೂತ್ಕೊಳ್ಳೋಕ್ಕಾಗತ್ತಾ? ಅವ್ರಿಗೂ ಕೊಡ್ತೀವಿ ಗ್ಯಾರಂಟಿ. ಅವ್ರ ಡ್ರೈವರ್ಸು ತಗೊಂಡಾರೆ, ವಿಜೇಂದ್ರ ಡ್ರೈವರ್ಸ್ ಈಗ ಸದ್ಯಕ್ಕೆ ಬಿಡ್ತೀವಿ. ಅವರೆಲ್ಲ ವಿರೋಧ ಪಕ್ಷದವ್ರು ಯಾರೋ ನಾಯಕರಿದ್ದಾರಲ್ಲ, ಯಾರೋ ಟೀಕಾ ಟಿಪ್ಪಣಿ ಮಾಡಿದ್ರು ನಮ್ಮ ಗ್ಯಾರಂಟಿನ. ಅವ್ರ ಮನೇಲಿ ಎಷ್ಟೆಷ್ಟು ಜನರು ನಮ್ಮ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಲ್ಲಿ ಅವರು ಕೂಡ ಆರಾಮಾಗಿದ್ದಾರೆ ಅನ್ನೋದನ್ನ ನಾವು ಲಿಸ್ಟ್ ಕೊಡ್ತೀವಿ ಸದ್ಯದಲ್ಲಿ. ಆಮೇಲೆ ನಿನ್ನೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕಾರ್ಟಿಯರ್ ವಾಚ್ ಕಟ್ಟಿದ್ದಾರೆ ಅಂತ ಬಿಜೆಪಿ ಅವರು ಪೋಸ್ಟ್ ಮಾಡಿದ್ದಾರೆ. ಜೆಡಿಎಸ್ ಅವರು ಟ್ವೀಟ್ ಮಾಡಿ ಒಂದು ಎಕ್ಸ್ ಖಾತೆ ಹಾಕಿದ್ದಾರೆ. ಮಜವಾದಿ ಸಿಎಂ ಡಿಸಿಎಂ ಐ ಆಮ್ ನಾಟ್ ಅ ಸ್ಪೋಕ್ಸ್ ಪರ್ಸನ್ ಫಾರ್ ಬಿಜೆಪಿ ಆರ್ ಜೆಡಿಎಸ್. ಸೊ ಆ ಹೇಳಿಕೆಗೆ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ಇವರು ವಾಚ್ ಧರಿಸಿರತಕ್ಕಂಥ ವಿಚಾರಗಳೆಲ್ಲ ಪೋಸ್ಟ್ ಮಾಡಿ ಬೇರೆ ತರ ಅವರ ಘನತೆ ಗೌರವವನ್ನು ಅವ್ರು ತೋರಿಸ್ಕೊಂಡಿದ್ದಾರೆ. ಬಿಜೆಪಿ ಅವ್ರೇನು ಪ್ರಶ್ನೆ ಮಾಡ್ಬೇಕು ಅದು ಮಾಡ್ತಾರೆ. ಹೌದು, ಅದಕ್ಕೆ ಎಲ್ಲ ತುಂಬ ಸಂತೋಷ ಪಟ್ಟಿದ್ದಾರೆ, ಖುಷಿಯಾಗಿದ್ದಾರೆ. ಇದು ಕೆಲವು ಟೀಕಾ ಟಿಪ್ಪಣಿಗಳನ್ನು ಏನು ಹೇಳ್ತಾರೆ ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಬೇರೆ ರಾಜ್ಯದಲ್ಲಿ 30 ಇರೋರಿಗೆ ಅವಕಾಶಗಳು ಸಿಕ್ಕಾಗ ನೀವು ಪ್ರಶ್ನೆ ಹಾಕ್ತೀರಾ, ಏನಂತ ಹಾಕ್ತೀರಾ? ಎಷ್ಟೊಂದು ಸತಿ ನಾವೇ ಮಾತಾಡಿದ್ದೀವಿ. ಬೆಂಗಳೂರಲ್ಲಿ ಹೊರ ರಾಜ್ಯದವರೇ ಇದ್ದಾರೆ, ನಮ್ಮವ್ರಿಗೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ, ಹಳ್ಳಿಯವ್ರಿಗೆ ಯಾರಿಗೂ ಅವಕಾಶ ಯಾಕೆ ಸಿಗಲ್ಲ? ಬಿಕಾಸ್ ಬೇರೆ ರಾಜ್ಯದವರು 30ರಲ್ಲಿ ಪಾಸಾಗಿ SSLCಯಲ್ಲಿ ಡಿಪ್ಲೊಮೋ ನರ್ಸಿಂಗೋ ಏನೋ ಮಾಡ್ಕೊಂಡು ಹಾಸ್ಪಿಟ್ಲಲ್ಲಿ ಇರ್ತಾರೆ. ಏನು ನಾರ್ತ್ ಈಸ್ಟರ್ನ್ ಅವರು ಬರ್ತಾರೆ, ಬರಬಾರ್ದು ಅಂತ ಹೇಳಲ್ಲ, ಬಟ್ ನಮ್ಮವ್ರಿಗೂ ಅವಕಾಶ ಕೊಡಬೇಕಲ್ಲ. ನಮ್ಮವ್ರಿಗೆ 35 ಆದಾಗ ಅವ್ರ ಪಾಸಿಂಗ್ ಪರ್ಸೆಂಟೇಜ್ ಕಮ್ಮಿ ಆದಾಗ ಅವ್ರಿಗೆ ಅವಕಾಶಗಳ ಕೊರತೆ ಕಮ್ಮಿ ಆಗುತ್ತೆ. ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಯಾರು ಟೀಕಾ ಟಿಪ್ಪಣಿ ಮಾಡ್ತಾರೆ ಕರೆಕ್ಟಾಗಿ ಏನು ಇದ್ರ ಬಗ್ಗೆ ಅಂತ ಹೇಳಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ತದೆ. ಎಷ್ಟು ಉದ್ಯೋಗ ಸೃಷ್ಟಿ ಆಗ್ತದೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ಇದರಲ್ಲಿ. ಪ್ಲಸ್ ನೀವು ನೆಕ್ಸ್ಟ್ ಡ್ರೈವರ್ಸ್, ಮುಂಚೆ 7ನೇ ಕ್ಲಾಸ್ ಇತ್ತು, ಈಗ ಕಂಪಲ್ಸರಿ 10ನೇ ಕ್ಲಾಸ್ ಮಾಡಿದ್ದಾರೆ. 10ನೇ ಕ್ಲಾಸ್ ನೀವು ಪಾಸೇ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಡ್ರೈವಿಂಗ್ ಹೆಂಗೆ ಸ್ಟೇರಿಂಗ್ ಹಿಡಿತೀರಿ? ನೀವು ಸಾಫ್ಟ್ವೇರ್ ಕಂಪ್ನೀಸಲ್ಲಿ ಮಾತೆತ್ತರೆ ಹೇಳ್ತೀರಪ್ಪ 95% ಅವ್ರ ಕಡೆಯವರೇ, ಅದರ್ ದೆನ್ ಕರ್ನಾಟಕದವರಿದ್ದಾರೆ ಅಂತ. ಅವ್ರಿಗೆ ಯಾವಾಗ ಅವಕಾಶ ಕೊಡ್ತೀರಾ? ಒಬ್ರು ಬೇಡ ಇದು ಹೇಳಿದ ತಕ್ಷಣ ಎಲ್ಲರೂ ಬರೀ ಡ್ರೈವರೇ ಆಗ್ಬೇಕನ್ನ. ಡ್ರೈವರ್ ಆಗಬೇಕು ಅಲ್ಲ, ಡ್ರೈವರ್ ಆಲ್ಸೋ ಇದು ಉದ್ಯೋಗ. ಮನೆ ಎದುರುಗಡೆ ಕಸ ಗುಡಿಸೋರು ಯಾರು ಪುರಸಭೆಯಲ್ಲಿ ಇರ್ತಾರಲ್ಲ, ಅವ್ರು ನಿಜವಾಗ್ಲೂ ದೇವ್ರ ಸ್ಥಾನದಲ್ಲಿ ನೋಡ್ಬೇಕು ನಾವು. ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಕ್ವಾಲಿಫಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದು ತಪ್ಪು ದಾರಿಗೆ ತಗೊಂಡು ಹೋಗೋದು, ಇಲ್ಲ NEP ಇದೆಯಾ ಅವ್ರಿಗೆ ಫಾಲೋ ಮಾಡ್ತಾರೆ, ಇದೆಲ್ಲ ಇಲ್ಲ. ನನಗೆ ಗೊತ್ತಿದೆ ಚೆನ್ನಾಗಿ. ಇದರಿಂದ ಭಾಳ ಗ್ರಾಮೀಣ ಭಾಗದ ಮಕ್ಕಳಿಗೂ ಕೂಡ ಉದ್ಯೋಗ ಅವಕಾಶಗಳ ಕೊರತೆ ಇರ್ತದೆ. ನಾನು ದಯವಿಟ್ಟು ತಾವು ಬೇರೆ ಬೇರೆ ರಾಜ್ಯದೆಲ್ಲ ವಿಶ್ಲೇಷಣೆ ಮಾಡಿ ನಿಮಗೆ ಗೊತ್ತಾಗ್ತದೆ. ಆಸಾಮು, ಮಿಜೋರಾಂ ಅಲ್ಲಿದು ಮತ್ತು ಕೇರಳ ಇದೆಲ್ಲ ಮಾಡಿದಾಗ ಗೊತ್ತಾಗ್ತದೆ. ಇದನ್ನೆಲ್ಲ ಭಾಳ ಯೋಚನೆ ಮಾಡಿ ಪಬ್ಲಿಕ್ ಡೊಮೈನಲ್ಲಿ ಹಾಕಿ ಮಾಡಿರೋದ್ರಿಂದ ಐ ಥಿಂಕ್ ಇಟ್ಸ್ ಎ ಗುಡ್ ಡಿಸಿಷನ್. ನಮ್ಮ ಜನರ ಉದ್ಯೋಗಕ್ಕೆ ಸ್ವಲ್ಪ ಸಹಕಾರ ಆಗ್ತದೆ. ಅದಾಗೋದಕ್ಕೋಸ್ಕರ ಈ ಥರ ತೀರ್ಮಾನ ಮಾಡಿದ್ವಿ. ಬಟ್ ಕಲಿಕೆಯಲ್ಲಿ 90% 100% ತಗೊಳ್ತು. ಈ ಸತಿ 625 ತೊಗೊಂಡವರು 51 ಜನರು ತೊಗೊಂಡಿದ್ದಾರೆ. ಅವರೆಲ್ಲ 35ಕ್ಕೆ ನೀವು ಹಾಕೋಕ್ಕಾಗುತ್ತಾ? ಪಾಸ್ ಆಗ್ತಾ ಇದ್ದಾರೆ. 1,16,000 ಜನರು 2ನೇ ಎಕ್ಸಾಮ್ 3ನೇ ಎಕ್ಸಾಮಲ್ಲಿ ಪಾಸ್ ಆಗ್ತಾ ಇದ್ದಾರೆ. ಅದು ಭಾಳ ಒಳ್ಳೆಯದು. ಇದೆಲ್ಲ ಆಗೋದ್ರಿಂದ ಇಂಥ ಬದಲಾವಣೆಯನ್ನು ನಾವು ಇಲಾಖೆಯಲ್ಲಿ ತಂದಾಗ ಮಕ್ಕಳಿಗೆ ಅದು ಅವಕಾಶಗಳಾಗುತ್ತೆ. KPS ಬರೀ 500 ಇತ್ತು, ಈಗ 900 KPSನ ನಾವು ಟಾರ್ಗೆಟ್ ಟಚ್ ಮಾಡಿದ್ದೀವಿ. ಇದೆಲ್ಲ ನಮ್ಮ ರಾಜ್ಯದ ಮಕ್ಕಳಿಗೆ ಭವಿಷ್ಯಕ್ಕೆ ಒಳ್ಳೇದಾಗುತ್ತೆ. ಇಂಥದ್ದನ್ನ ನನಗೆ ಪ್ರಶ್ನೆ ಕೇಳಿದರೆ ನಂಗೆ ಇನ್ನೂ ಖುಷಿ ಆಗುತ್ತೆ. ನಾನು ಚರ್ಚೆ ಮಾಡೋಕ್ಕೆ ಇಂಥದ್ದು ಕೇಳಿರಿ. ನಮ್ಮ ರಾಜಕೀಯ ಇಲ್ಲ ಬೇಡ, ಅದೆಲ್ಲ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ.